ಭಾಳ ದಿನದಿಂದ ನಮ್ಮ ಆಸ್ಯ ಮನೆಗಳು ಪೆಂಡಿಂಗ್ ಇತ್ತು. 2020 ಟೋಟಲ್ ಒಟ್ಟಾಗಿ ಗೋವಿಂದಪುರ ಅಂತ ಅಲ್ಲಿ ಆಸ್ಯ ಮನೆಗಳು ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 3,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಅವರು ಗುದ್ಲಿ ಪೂಜೆ ಮಾಡಿದರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆವಾಗ ಗುದ್ಲಿ ಪೂಜೆ ಆಗಿದ್ದು 3,000 ಮನೆಗಳಿಗೆ. ಅದರಲ್ಲಿ 624 ಮನೆಗಳು 2023ರಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದರೆ ಬೆನಿಫಿಷಿಯರಿ ಪೇಮೆಂಟ್ 4.5 ಲಕ್ಷ ಕಟ್ಟಬೇಕಾಗಿತ್ತು. ಪಾಪ ಬೆನಿಫಿಷರಿಗಳು ಸಾಲನೋ ಸೋಲನೋ ಬ್ಯಾಂಕಿಂದ ತೊಗೊಂಡು ಅವ್ರವ್ರ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಇವತ್ತು ಲ್ಯಾಟ್ರಿ ಮುಖಾಂತರ 652 ಮನೆಗಳು ಲ್ಯಾಟ್ರಿ ಮುಖಾಂತರ ಇವತ್ತು ಎತ್ತಿದ್ದೀವಿ. ಅದರಲ್ಲಿ 40 ಜನ ಬೆನಿಫಿಷರಿಗಳು ಇವತ್ತು ಅವರು ಚಾವಿಯನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಸಾಲನೋ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮದೆಲ್ಲ ಗೊತ್ತಿದ್ದಂಗೆ ರಾಜೀವ್ ಗಾಂಧಿ AHP ಸ್ಲಮ್ ಬೋರ್ಡ್ ಬಿಟ್ಟು ಇದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ 3 ಲಕ್ಷ ಆಗ್ತದೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಆ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ 47,860 ಮನೆ ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಏನಕ್ಕಂದರೆ 4.5 ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ ಇದ್ದು 47,860 ಮನೆ, ಒಟ್ಟಾಗಿ 2,30,000 ಮನೆಗೆ ಬೆನಿಫಿಷರಿ 9.5 ಲಕ್ಷ ಕಟ್ಟಬೇಕಾಗಿತ್ತು. 9.5 ಕೋಟಿ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ಹೆಂಗಪ್ಪ ತರೋದು? ಈ ಗ್ಯಾರಂಟಿದಲ್ಲಿ 55ರಿಂದ 60,000 ಈ ಗ್ಯಾರಂಟಿಗಳಲ್ಲಿ ಇದು ಹೆಂಗಪ್ಪ ಹೋಗಿ ಕೇಳೋದಂತ ಧೈರ್ಯ ಮಾರಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಈ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಹಾಗೂ ಸ್ಲಮ್ ಬೋರ್ಡ್ದು 1,80,000 ಮನೆಗೆ ಒಟ್ಟಾಗಿ 9.5 ಕೋಟಿ ನಮ್ಗೆ ಬೇಕಾಗ್ತದೆ. ಬಡವ್ರಿಗೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರದಿಂದ ಕೊಡಬೇಕಾಗ್ತದೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣೋ ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆ ದುಡ್ಡನ್ನು ಎಷ್ಟನ್ನ ಕಷ್ಟ ಆಗಲಿ 9.5 ಕೋಟಿ ನಾನು ಕೊಡ್ತೀನಿ, 1.5 ವರ್ಷದಲ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ನಮ್ಮ ಸ್ಲಮ್ಗೆ ಬಿಡುಗಡೆ ಮಾಡಿದ್ದ ಕಾರಣಕ್ಕೆ 36,789 ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನು 41,000 ಮನೆಗಳು ಈ ತಿಂಗಳಲ್ಲಿ ಕೊಡಬೇಕಾಗಿತ್ತು. ಮನೆ ಮುಖ್ಯಮಂತ್ರಿ ಆರೋಗ್ಯ ಸರಿ ಇಲ್ಲ ಕಾರಣಕ್ಕೆ ಬರೋ ತಿಂಗಳು ಅಸೆಂಬ್ಲಿ ಬಜೆಟ್ ಸೆಷನ್ ಇದೆ, ಅಸೆಂಬ್ಲಿ ಆದಮೇಲೆ ಕೊಡೋ ಅಂತ ಹೇಳಿದ್ರೆ ಬರೋ ತಿಂಗಳಲ್ಲಿ 47,000 ಕೊಡ್ತೀವಿ. ಇದು ರಾಜೀವ್ ಗಾಂಧಿ AHP ಸ್ಕೀಮ್. ಇವತ್ತೇನು ಆಶ್ರಯ ಮನೆ ಅಂತ ಇದ್ದೀವಿ ಅದ್ರದ್ದು 47,860 ಮನೆಯಲ್ಲಿ 4,800 ಮನೆಗಳು ನಾವು ರೆಡಿ ಮಾಡಿದ್ದೀವಿ. ಬರೋ ತಿಂಗಳಲ್ಲಿ ಆ ಮನೆಗಳು ಕೊಡ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇಲ್ಲ, ಪ್ರಪೋಸಲ್ ಇದೆ. ಈಗ ಬೆಂಗಳೂರು ಎತ್ತರದಲ್ಲಿ ಬೆಳೆದಿದೆ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಬೆಂಗಳೂರು ಮುಂಚೆ ಇದ್ದಿದ್ದು ಈಗ ಬೆಂಗಳೂರು ನೋಡಿದ್ರೆ ಆನೇಕಲ್ವರೆಗೂ ಸೇರಿದೆ, ಅಲ್ಲಿ ಸರ್ಜಾಪುರವರೆಗೂ ಸೇರಿದೆ, ದೊಡ್ಡದಾಗಿದೆ. ಬೇರೆಯವರು ಅಭಿಪ್ರಾಯ ಕೊಡ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ಒಂದು ಕಮಿಷನರ್ ಇದ್ದರೆ ಅಲ್ಲಿ ಬೆಂಗಳೂರು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನನ್ನ ಅಭಿಪ್ರಾಯ, ಬೇರೆ MLAಗಳು ಒಬ್ಬರು 5 ಬೇಕಂತಾರೆ, 5 ಮೇಯರ್ ಆಗಬೇಕಂತಾರೆ, 5 ಕಮಿಷನರ್ ಆಗಬೇಕಂತಾರೆ. ನನ್ನ ಅಭಿಪ್ರಾಯ 3 ಮಾಡಬೇಕಂತ. ನಾರ್ತ್, ಸೌತ್, ಸೆಂಟ್ರಲ್ 3 ಮೇಯರ್ 3 ಕಮಿಷನರ್ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲ, ಈಗ ಏನಾಗಿದೆ ಬೆಂಗಳೂರು ತಾವು ನೋಡಿರ್ಬೋದು. ಮುಂಚೆ ಬೆಂಗಳೂರಿಗೆ ಆನೇಕಲ್ವರೆಗೂ ಹೋಗಿದೆ, ಅಲ್ಲಿ ಸರ್ಜಾಪುರವರೆಗೂ ಹೋಗಿದೆ. ಈಗ ಬರ್ತಾ ದೇವನಹಳ್ಳಿ ಅಟ್ಯಾಚ್ ಆಗ್ತಾ ಇದೆ. ಏರ್ಪೋರ್ಟ್ ಹತ್ತಿರದಲ್ಲಿ ನಾವು ಬರ್ತಾ ಇದ್ದೀವಿ. ಅಂದರೆ ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. ಎತ್ತರದಲ್ಲಿ ಬೆಳೆಯುವಾಗ ನೀವು ಒಂದೇ ಇದು ಇಟ್ಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಂದೇ ಮೇಯರ್ ಇಟ್ಕೊಂಡು, ಒಂದೇ ಕಮಿಷನರ್ ಇಟ್ಕೊಂಡು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಈಗ ಭಾಳ ಜನ 5 ಆಗಬೇಕಂತಾರೆ, ಒಬ್ರು 7 ಆಗಬೇಕಂತಾರೆ. ನನ್ನ ಅಭಿಪ್ರಾಯ 3 ಆಗಬೇಕಂತ ಇದ್ದೀನಿ. ನಾರ್ತು, ಸೌತು, ಸೆಂಟ್ರಲ್ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಈಗ ಅವರು ಅಧಿಕಾರಿಯಾಗಿದ್ದರು. ಈಗೇನು MP ಇದ್ದಾರೆ ಅವರು ಅಧಿಕಾರಿಯಾಗಿದ್ದರು. ಅವ್ರಿಗೆ ಆಲ್ರೆಡಿ ED ಅವರು ಕರೆಸಿ ತನಿಖೆ ಮಾಡಿದ್ದಾರೆ, ಲೋಕಾಯುಕ್ತ ಅವರು ತರಿಸಿ ತನಿಖೆ ಮಾಡಿದ್ದಾರೆ. ತನಿಖೆ ಆಗಿದೆ. ಆ ತನಿಖೆದಲ್ಲಿ ಏನಾಗಿದೆ ಗೊತ್ತಿಲ್ಲ. ಈಗ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ಅವಾಗ ಅವರು ಅಧಿಕಾರಿಯಾಗಿ ಕೆಲಸ ಮಾಡಿದ್ದು. ಈಗ ಲೋಕಸಭಾ ಸದಸ್ಯ ಆಗಿದ್ದಾರೆ. ಆ ಟೈಮಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಅವ್ರನ್ನ ED ಅವರು ಕರೆದಿದ್ದಾರೆ, ED ಅವರು ತನಿಖೆ ಮಾಡಿದ್ದಾರೆ, ಲೋಕಾಯುಕ್ತವರು ತನಿಖೆ ಮಾಡಿದ್ದಾರೆ.
ಒಕ್ಕೂಟದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ಹಾಂ, ಹಲವಾರು ಶಾಸಕರ ಅಭಿಪ್ರಾಯ ಈಗ ಅವ್ರ ಅಭಿಪ್ರಾಯ ಹೇಳ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಯಾರು ಮಾಡಬೇಕು? ಹೈಕಮಾಂಡ್ ಮಾಡಬೇಕಾಗಿರೋದು. ಈಗ ಹೈಕಮಾಂಡ್ ತೀರ್ಮಾನ ತೊಗೊಂಡು ಈಗ ಅವ್ರಿಗೆ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ವರ್ಕ್ಬೋರ್ಡ್ ಇಲ್ಲ, ಒಂದು ಇದಕ್ಕೆ ಓದಿದೆ ನಾನು ಎಲ್ಲೋಗಿ ಹಾಸ್ಟೆಲ್ ಹೋಗಿದ್ದೆ, ವರ್ಕ್ಬೋರ್ಡ್ ಇಲ್ಲ, ಹಾಸ್ಟೆಲ್ ಹೋಗಿದ್ದು ನಾನು ಎಲ್ಲೋದ್ರೂ ನಾನು ಮೈನಾರಿಟಿ ಹಾಸ್ಟೆಲ್ಗೆ ಒಂದು ವಿಸಿಟ್ ಕೊಡ್ತೀನಿ. ಯಾವುದನ್ನ ಜಿಲ್ಲೆಗೆ ಹೋದರೆ ಏನಕ್ಕಂದರೆ ಪಾಪ ಬಡವ್ರ ಮಕ್ಕಳು ಓದ್ತಾರಲ್ಲಿ, ಬಡವ್ರ ಮಕ್ಕಳು ಈಗ ಹಾಸ್ಟೆಲ್ ಬಂದು ಓದೋದಂದರೆ ಏನಕ್ಕೆ ಓದಿ ಬರ್ತಾರೆ ಅವರು? ಅವ್ರು ಶ್ರೀಮಂತರು ಅನುಕೂಲ ಆಗಿದ್ರೆ ಯಾರೂ ಬರಲ್ಲ ಹಾಸ್ಟೆಲ್ಗಳಿಗೆ. SC ST ಇರಲಿ, ಯಾವುದನ್ನ ಇರಲಿ, ಮೈನಾರಿಟಿ ಇರಲಿ, SC ST ಇರಲಿ, ಯಾವುದನ್ನ ಇರಲಿ, ನಾನು ಯಾವ ಜಿಲ್ಲೆಗೆ ಹೋದ್ರೂ ಒಂದು ಹಾಸ್ಟೆಲ್ ಕಟ್ಟಿಸಿ ವಿಸಿಟ್ ಕೊಡ್ತೀನಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಿದೆ ಘಟನೆಗೆ. ಇಲ್ಲ ರಕ್ಷಣೆ ಅಂತ ಇಲ್ಲ. ಈಗ ಅವತ್ತಿಂದನೂ ಬೆಳಗಾಮಲ್ಲಿ ನಡೀತಾ ಇದೆ ಈ ವಿಚಾರ. ನಾನು ಅದಕ್ಕೆ ಖಂಡಿಸ್ತೀನಿ. ನಾನು ಸರ್, ಈಗ ಸರ್ಕಾರದ ಬಗ್ಗೆ ಮಾತುಕತೆ ನಾಚಿಕೆ ಆಗುತ್ತೆ ಅಂತ ಬಿಟ್ಟು ಕುಮಾರಸ್ವಾಮಿ ಹೇಳುವಂಥದ್ದು ಏನಕ್ಕೆ ಎಲ್ಲ ಯೋಜನೆಗಳು ವಿಫಲ ಆಗ್ತದೆ. ಐತ್ರಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ಅದೇ ಹೇಳಿದ್ದು ನಾನು. ಈಗ ಮನೆ ಸಿದ್ದರಾಮಯ್ಯ ಅವರು ಈಗ ಇಷ್ಟು ಗ್ಯಾರಂಟಿದಲ್ಲಿ 55ರಿಂದ 60 ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ. ಅದಲ್ಲಿ ಸಿದ್ದರಾಮಯ್ಯ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ 9,00,000 ಕೋಟಿ ಮಾನ್ಯ ಕುಮಾರಸ್ವಾಮಿ ಅವರೇ. ಸ್ಲಮ್ ಮನೆ 1,80,000, 253 ಮನೆಗೆ 7,400 ಕೋಟಿ, ರಾಜೀವ್ ಗಾಂಧಿ ಆಶ್ರಯ ಮನೆಗಳಿಗೆ 47,860 ಮನೆಗೆ 2,100 ಕೋಟಿ, 9,500 ಕೋಟಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಎಷ್ಟೆಲ್ಲ ನನ್ನ ಕಷ್ಟ ಆಗಲಿ ಆ ಬಡವ್ರ ಮನೆಗಳು ಕೊಡಬೇಕಂತ ಯಾರು ತೀರ್ಮಾನ ಮಾಡಿರೋದು? ಇವರು ಮುಖ್ಯಮಂತ್ರಿ ಆಗಿತ್ತಾನೆ. ಇವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಬೇಕಾಗಿತ್ತು. ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು? ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ. ಇಂಥದ್ದು 2 ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ, ಅವರಿದ್ದಲ್ಲಿ ನಾನು ಮಂತ್ರಿ ಆಗಿದ್ದೆ. ಅವ್ರು ತೋರಿಸ್ಲಿ ಇಂಥದ್ದು ಮಾಡಿದ್ದೀನಿ ಅಂತ. ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ಈ ಮನೆಗಳು ನಾವು ಕುಮಾರಸ್ವಾಮಿ ಹಂಗೆ ಘೋಷಣೆ ಮಾಡಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದಿದ್ದು 1 ತಿಂಗಳಲ್ಲಿ ಲಾಗು ಮಾಡಿದ್ವಿ. ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ರಾಜಕೀಯ ಭಾಷಣ. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ ಕೊಟ್ವಿ. ಈ ಮನೆಗಳು ಕೊಡ್ತೀವಿ, ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು 9,500 ಕೋಟಿ ನಾವು ಚುನಾವಣೆ ಟೈಮಲ್ಲಿ, ಪ್ರಚಾರ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ನಾವು ಬಡವ್ರು ತೊಂದರೆದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟಿರೋದು ನಾವು. ಈ ಕುಮಾರಸ್ವಾಮಿ ಅವ್ರು ರಾಜಕೀಯ ಮಾಡೋಂಗೆ ನಾವು ಕಾಂಗ್ರೆಸ್ ಅವ್ರು ಮಾಡಲ್ಲ. ಏನು ಇಲ್ಲ, ಪರಮೇಶ್ವರ್ ಏನು ಹೇಳ್ತಾರೆ, ಕರೆಕ್ಟಾಗಿ ಬಡವ್ರಿಗೆ ಸಿಗಬೇಕು ಅಂತ. ನಾವು ಅದೇ ತಾನೇ ಹೇಳ್ತಾರೆ, ನಾವೆಲ್ಲ ಅದೇ ಹೇಳ್ತಾರೆ. ಇಲ್ಲ ಅಲ್ಲಿ ಏನೋ ಸ್ವಲ್ಪ ಫುಡ್ ನೀರಿದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಫುಡ್ ಮೆನ್ಯೂ ಪ್ರಕಾರ ಫುಡ್ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ವಾರ್ನು ಮಾಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನೋಡಿಪ್ಪ, ಹಾಸ್ಟೆಲ್ನಲ್ಲಿ ಓದೋದು ಅದು ನಾನು ಹೇಳಿದ್ದೇನು. ಈಗ ಹಾಸ್ಟೆಲ್ ಬಡವ್ರ ಮಕ್ಕಳು ಪಾಪ ಅವ್ರು ಅಲ್ಲಿ ಅನುಕೂಲ ಇಲ್ಲ ಅಂತ ತಾನೇ ಇಲ್ಲಿ ಬರೋದು. ಹಾಸ್ಟೆಲ್ಗಳಿಗೆ ಅನುಕೂಲ ಇದ್ರೆ ಯಾರು ಬರ್ತಾರೆ ಹಾಸ್ಟೆಲ್ಗೆ? ನಮ್ಮ ಸ್ವಂತ ಮಕ್ಳಿಗೆ ಹೆಂಗೆ ನೋಡ್ಕೊಂತೀವಿ ಆ ಥರ ನೋಡ್ಕೊಳ್ಬೇಕಂತ ಸೂಚನೆ ಕೊಡ್ತಾರೆ. ಸರ್, ಈಗ 50,000 ರೂಪಾಯಿ ವಸೂಲಿ ಮಾಡ್ತಾರೆ ಮನೆಗೆ ಅಂತ 500 ಮಂಜುನಾಥ್ ಅವರು ಆರೋಪ ಮಾಡಿದ್ದಾರೆ. ಕೇಳಿ, ಯಾರು 1 ರೂಪಾಯಿ, ಯಾರು 1 ನಿಮಿಷ, ಯಾರು 1 ರೂಪಾಯಿ ಯಾರು ಕಟ್ಟಂಗಿಲ್ಲ. ಇಲ್ಲ ಇಲ್ಲ ಆ ಥರ. ಈಗ 1 ನಿಮಿಷ ಹೆಂಗಾಗ್ತದೆ? ಇಲ್ಲ ಹೆಂಗಂತ ಈಗ ಕೇಳಿ ಸರ್. ಈಗ ಮನೆಗಳು ಅಲಾಟ್ ಆಗಿರೋದು ಹಿಂದಿನ ಸರ್ಕಾರಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಆಗಿರೋದು. ಈಗ ಅಲಾಟ್ ಮಾಡಿದ್ವಿ, ನಾವೇನು ಮಾಡಿದ್ವಿ? ಲ್ಯಾಟ್ರಿ ಮಾಡಿದ್ವಿ. 252 ಜನ ಏನು ಮಾಡಿ ಕಂಪ್ಲೀಟ್ ಆಗಿರೋ ಮನೆಗಳು ಏನು ಮಾಡಿದ್ವಿ ನಾವು? ಎಲ್ಲ ಕಡೆ ನಾವು ಲ್ಯಾಟ್ರಿ ಮಾಡ್ತಾಯಿದ್ದೀವಿ. ಆ ಥರ ಇಲ್ಲ. ಆಮೇಲೆ ಅದೊಂದು ಹೇಳ್ತೀನಿ, ಆ ಅಲಾಟ್ಮೆಂಟ್ಗೆ ಯಾರನ್ನ ಇರಲಿ, ಎನಿಬಡಿ, ನಾನಿರಲಿ, ಅಲಾಟ್ಮೆಂಟ್ಗಳಿಗೆ ಏನಾರು ದುಡ್ಡು ತೊಗೊಂಡು ಆ ಬಡವ್ರಿಗೆ ಏನಾರು ಕೊಟ್ಟರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗಲ್ಲ, ಹುಳ ಬೀಳ್ತಾರೆ. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.